ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಜ್ಞಾನ ವಿಭಾಗದ ಅಧ್ಯಾಯ 6 ಭಾರತದ ಜಲಸಂಪನ್ಮೂಲಗಳು ಈ ಪಾಠದಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ. ಪ್ರಶ್ನೆ 1. ಭಾರತದ ನದಿ ಜಾಲಗಳನ್ನು ಎಷ್ಟು ಪ್ರಮುಖ ಗುಂಪುಗಳಾಗಿ ವಿಂಗಡಿಸಲಾಗಿದೆ? 2. ಪ್ರಶ್ನೆ 2. ಭಾರತದ 2 ಪ್ರಮುಖ ನದಿ ಜಾಲಗಳು ಯಾವುವು? ಉತ್ತರ ಭಾರತದ ನದಿಗಳು, ದಕ್ಷಿಣ ಭಾರತದ ನದಿಗಳು. ಪ್ರಶ್ನೆ 3. ಉತ್ತರ ಭಾರತದ ನದಿಗಳನ್ನು ಏನೆಂದು ಕರೆಯುವರು? ಹಿಮಾಲಯದ ನದಿಗಳು. ಪ್ರಶ್ನೆ 4. ಉತ್ತರ ಭಾರತದ ಪ್ರಮುಖ ನದಿಗಳು ಯಾವುವು? ಸಿಂಧೂ ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ. ಪ್ರಶ್ನೆ 5. ಸಿಂಧೂ ನದಿಯ ಉಗಮ ಸ್ಥಾನ ಯಾವುದು? ಕೈಲಾಸ ಪರ್ವತ. ಪ್ರಶ್ನೆ 6. ಸಿಂಧೂ ನದಿಯ ಒಟ್ಟು ಉದ್ದವೆಷ್ಟು? 2897 ಕಿಲೋಮೀಟರ್ಗಳು. ಪ್ರಶ್ನೆ 7. ಭಾರತದಲ್ಲಿ ಸಿಂಧೂ ನದಿಯ ಉದ್ದವೆಷ್ಟು? 709 ಕಿಲೋಮೀಟರ್ಗಳು. ಪ್ರಶ್ನೆ 8. ಸಿಂಧೂ ನದಿ ಯಾವ ಸಮುದ್ರವನ್ನು ಸೇರುವುದು? ಅರಬ್ಬಿ ಸಮುದ್ರ. ಪ್ರಶ್ನೆ 9. ಸಿಂಧೂ ನದಿಯ ಉಪನದಿಗಳು ಯಾವುವು? ಝೀಲಂ, ಚೀನಾಬ್, ಬಿಯಾಸ್, ರಾವಿ ಮತ್ತು ಸಟ್ಲೆಜ್. ಪ್ರಶ್ನೆ 10. ಭಾರತದ ಉದ್ದವಾದ ನದಿ ಯಾವುದು? ಗಂಗಾ ನದಿ. ಪ್ರಶ್ನೆ 11. ಗಂಗಾ ನದಿಯ ಒಟ್ಟು ಉದ್ದವೆಷ್ಟು? 2525 ಕಿಲೋಮೀಟರ್. ಪ್ರಶ್ನೆ 12. ಗಂಗಾ ನದಿಯ ಉಗಮ ಸ್ಥಾನ ಯಾವುದು? ಗಂಗೋತ್ರಿ. ಪ್ರಶ್ನೆ 13. ಗಂಗಾ ನದಿಯ ಪ್ರಮುಖ ಉದ್ದವಾದ ಉಪನದಿ ಯಾವುದು? ಯಮುನಾ. ಪ್ರಶ್ನೆ 14. ಗಂಗಾ ನದಿಯ ಉಪನದಿಗಳು ಯಾವುವು? ಯಮುನಾ, ಘಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಸೋನೆ ಮತ್ತು ಕೋಸಿ. ಪ್ರಶ್ನೆ 15. ಗಂಗಾ ನದಿಯ ಸಂಗಮ ಸ್ಥಳ ಯಾವುದು? ಬಂಗಾಳಕೊಲ್ಲಿ. ಪ್ರಶ್ನೆ 16. ಬ್ರಹ್ಮಪುತ್ರ ನದಿಯ ಉಗಮ ಸ್ಥಳ ಯಾವುದು? ಮಾನಸ ಸರೋವರದ ಸಮೀಪದ ಚಮಯಂಗ್-ಡಂಗ್. ಪ್ರಶ್ನೆ 17. ಬ್ರಹ್ಮಪುತ್ರ ನದಿ ಗಂಗಾ ನದಿಯನ್ನು ಎಲ್ಲಿ ಸೇರುತ್ತದೆ? ಬಾಂಗ್ಲಾದೇಶ. ಪ್ರಶ್ನೆ 18. ಬ್ರಹ್ಮಪುತ್ರ ನದಿಯ ಉದ್ದವೆಷ್ಟು? 2589 ಕಿಲೋಮೀಟರ್ಗಳು. ಪ್ರಶ್ನೆ 19. ದಕ್ಷಿಣ ಭಾರತದ ನದಿಗಳನ್ನು ಏನೆಂದು ಕರೆಯುವರು? ಪರ್ಯಾಯ ಪ್ರಸ್ಥಭೂಮಿ ನದಿಗಳು. ಪ್ರಶ್ನೆ 20. ದಕ್ಷಿಣ ಭಾರತದ ಪ್ರಮುಖ ನದಿಗಳು ಯಾವುವು? ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ ಮತ್ತು ತಾಪಿ. ಪ್ರಶ್ನೆ 21. ಬಹುತೇಕ ದಕ್ಷಿಣ ಭಾರತದ ನದಿಗಳು ಎಲ್ಲಿ ಉಗಮ ಹೊಂದುತ್ತವೆ? ಪಶ್ಚಿಮ ಘಟ್ಟ. ಪ್ರಶ್ನೆ 22. ದಕ್ಷಿಣ ಭಾರತದ ನದಿಗಳ 2 ವಿಧಗಳು ಯಾವುವು? ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳು. ಪ್ರಶ್ನೆ 23. ಪೂರ್ವಕ್ಕೆ ಹರಿಯುವ ಪ್ರಮುಖ ನದಿಗಳ್ಯಾವುವು? ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ. ಪ್ರಶ್ನೆ 24. ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿಗಳು ಯಾವುವು? ನರ್ಮದಾ ಮತ್ತು ತಾಪಿ. ಪ್ರಶ್ನೆ 25. ಮಹಾನದಿಯ ಉಗಮ ಸ್ಥಾನ ಯಾವುದು? ಸಿವಾಹ ಸರಣಿ. ಪ್ರಶ್ನೆ 26. ದಕ್ಷಿಣ ಭಾರತದಲ್ಲಿ ಉದ್ದವಾದ ನದಿ ಯಾವುದು? ಗೋದಾವರಿ ನದಿ. ಪ್ರಶ್ನೆ 27. ಗೋದಾವರಿ ನದಿಯ ಉಗಮ ಸ್ಥಾನ ಯಾವುದು? ತ್ರಯಂಬಕ. ಪ್ರಶ್ನೆ 28. ಕೃಷ್ಣಾ ನದಿ ಉಗಮ ಸ್ಥಾನ ಯಾವುದು? ಮಹಾಬಲೇಶ್ವರ. ಪ್ರಶ್ನೆ 29. ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ಯಾವುವು? ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ ಮತ್ತು ಮಲಪ್ರಭಾ. ಪ್ರಶ್ನೆ 30. ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ತಲಕಾವೇರಿ. ಪ್ರಶ್ನೆ 31. ಕಾವೇರಿ ನದಿಯ ಪ್ರಮುಖ ಉಪನದಿಗಳು ಯಾವುವು? ಹೇಮಾವತಿ, ಶಿಂಷಾ, ಕಬಿನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಸುವರ್ಣಾವತಿ ಮತ್ತು ಭವಾನಿ. ಪ್ರಶ್ನೆ 32. ನರ್ಮದಾ ನದಿಯ ಉಗಮ ಸ್ಥಾನ ಯಾವುದು? ಅಮರಕಂಟಕ ಬೆಟ್ಟ. ಪ್ರಶ್ನೆ 33. ತಾಪಿ ನದಿ ಉಗಮ ಸ್ಥಾನ ಯಾವುದು? ಮೂಲ್ತಾಯಿ. ಪ್ರಶ್ನೆ 34. ನೀರಾವರಿ ಎಂದರೇನು? ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನು ನೀರಾವರಿ ಎನ್ನುವರು. ಪ್ರಶ್ನೆ 35.
ನೀರಾವರಿಯ ವಿಧಗಳ್ಯಾವುವು? ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ, ಹನಿ ನೀರಾವರಿ ಮತ್ತು ಸಿಂಪಡಣೆ ನೀರಾವರಿ. ಪ್ರಶ್ನೆ 36. ಭಾರತದ ಅತಿ ಪ್ರಮುಖವಾದ ನೀರಾವರಿ ವಿಧಾನ ಯಾವುದು? ಬಾವಿ ನೀರಾವರಿ. ಪ್ರಶ್ನೆ 37. ಭಾರತದಲ್ಲಿ ಬಾವಿ ನೀರಾವರಿ ಎಲ್ಲಿ ವ್ಯಾಪಕವಾಗಿ ರೂಢಿಯಲ್ಲಿದೆ? ಗಂಗಾ ನದಿ ಬಯಲಿನಲ್ಲಿ. ಪ್ರಶ್ನೆ 38. ಬಾವಿಗಳ ಎರಡು ವಿಧಗಳ್ಯಾವುವು? ತೆರೆದ ಬಾವಿ ಮತ್ತು ಕೊಳವೆ ಬಾವಿ. ಪ್ರಶ್ನೆ 39. ಇಂದು ಭಾರತದಲ್ಲಿ ಬಾವಿ ನೀರಾವರಿಯ ಯಾವ ವಿಧ ಹೆಚ್ಚು ಪ್ರಚಲಿತಗೊಂಡಿದೆ? ಕೊಳವೆ ಬಾವಿ ನೀರಾವರಿ. ಪ್ರಶ್ನೆ 40. ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿರುವ ನೀರಾವರಿ ಪದ್ಧತಿ ಯಾವುದು? ಕಾಲುವೆ ನೀರಾವರಿ. ಪ್ರಶ್ನೆ 41. ಪ್ರಪಂಚದಲ್ಲೇ ವಿಸ್ತಾರವಾದ ಕಾಲುವೆ ನೀರಾವರಿ ವ್ಯವಸ್ಥೆ ಯಾವ ದೇಶದಲ್ಲಿದೆ? ಭಾರತ. ಪ್ರಶ್ನೆ 42. ಕಾಲುವೆಗಳ ಎರಡು ವಿಧಗಳು ಯಾವುವು? ಪ್ರವಾಹ ಕಾಲುವೆ ಮತ್ತು ಸಾರ್ವಕಾಲಿಕ ಕಾಲುವೆ. ಪ್ರಶ್ನೆ 43. ಪ್ರವಾಹ ಕಾಲುವೆ ಎಂದರೇನು? ಯಾವುದೇ ಅಣೆಕಟ್ಟುಗಳನ್ನು ನಿರ್ಮಿಸದೆ ನೇರವಾಗಿ ನದಿಯಿಂದ ಕಾಲುವೆ ತೋಡಿ ಕೃಷಿಗೆ ನೀರು ಪೂರೈಸುವುದು. ಪ್ರಶ್ನೆ 44. ಸಾರ್ವಕಾಲಿಕ ಕಾಲುವೆ ಎಂದರೇನು? ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಿ ಅದನ್ನು ಕಾಲುವೆ ಮೂಲಕ ಪೂರೈಸುವುದು. ಪ್ರಶ್ನೆ 45. ಕೆರೆ ಎಂದರೇನು? ನೈಸರ್ಗಿಕ ಅಥವಾ ಕೃತಕವಾದ ತಗ್ಗುಗಳಲ್ಲಿ ಮಳೆಯ ನೀರು ಸಂಗ್ರಹಗೊಂಡು ರೂಪುಗೊಂಡ ಜಲಾಶಯ. ಪ್ರಶ್ನೆ 46. ಭಾರತದಲ್ಲಿ ಇತ್ತೀಚೆಗೆ ಕೆರೆ ನೀರಾವರಿಗೊಳಪಟ್ಟ ಕ್ಷೇತ್ರವು ಕಡಿಮೆಯಾಗಿದೆ ಏಕೆ? ಏಕೆಂದರೆ ಬಹಳಷ್ಟು ಕೆರೆಗಳು ಋತುಕಾಲಿಕವಾದವು. ಪ್ರಶ್ನೆ 47. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಎಂದರೇನು? ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳು. ಪ್ರಶ್ನೆ 48. ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ದಾಮೋದರ ನದಿ ಕಣಿವೆ ಯೋಜನೆ. ಪ್ರಶ್ನೆ 49. ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆನಿಸ್ಸೀ ಕಣಿವೆ ಯೋಜನೆಯ ಮಾದರಿಯನ್ನು ಆಧರಿಸಿದ ಯೋಜನೆ ಯಾವುದು? ದಾಮೋದರ ನದಿ ಕಣಿವೆ ಯೋಜನೆ. ಪ್ರಶ್ನೆ 50. ಯಾವ ನದಿಯನ್ನು ಬಂಗಾಳದ ದುಃಖಕಾರಿ ನದಿ ಎಂದು ಕರೆಯಲಾಗಿತ್ತು? ದಾಮೋದರ ನದಿ. ಪ್ರಶ್ನೆ 51. ದಾಮೋದರ ನದಿಯನ್ನು ಬಂಗಾಳದ ದುಃಖಕಾರಿ ನದಿ ಎಂದು ಏಕೆ ಕರೆಯಲಾಗಿತ್ತು? ಏಕೆಂದರೆ ಮಳೆಗಾಲದಲ್ಲಿ ಈ ನದಿಯು ಪ್ರವಾಹದಿಂದ ಉಕ್ಕಿ ಹರಿದಾಗ ಬೆಳೆಗಳು ಮತ್ತು ಜನವಸತಿಗಳಿಗೆ ಹಾನಿಯಾಗುತ್ತಿತ್ತು. ಪ್ರಶ್ನೆ 52. ದಾಮೋದರ ನದಿ ಕಣಿವೆ ಯೋಜನೆ ಯಾವ ಎರಡು ರಾಜ್ಯಗಳ ಸಂಯೋಜಿತ ಯೋಜನೆ? ಬಿಹಾರ ಮತ್ತು ಪಶ್ಚಿಮ ಬಂಗಾಳ. ಪ್ರಶ್ನೆ 53. ಭಾಕ್ರಾ ಮತ್ತು ನಂಗಲ್ ಅಣೆಕಟ್ಟುಗಳನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಸಟ್ಲೇಜ್ ನದಿ. ಪ್ರಶ್ನೆ 54. ಭಾರತದಲ್ಲಿ ನೇರವಾದ ಗುರುತ್ವವುಳ್ಳ ಅಣೆಕಟ್ಟು ಯಾವುದು? ಭಾಕ್ರಾ ಅಣೆಕಟ್ಟು. ಪ್ರಶ್ನೆ 55. ಭಾಕ್ರಾ ಅಣೆಕಟ್ಟಿನ ಎತ್ತರವೆಷ್ಟು? 226 ಮೀಟರ್ಗಳು. ಪ್ರಶ್ನೆ 56. ಭಾಕ್ರಾ ಅಣೆಕಟ್ಟಿನಿಂದ ನಿರ್ಮಿತಗೊಂಡ ಜಲಾಶಯಕ್ಕೆ ಏನೆಂದು ಕರೆಯುವರು? ಗೋವಿಂದ ಸಾಗರ. ಪ್ರಶ್ನೆ 57. ಒಡಿಶಾದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಹಿರಾಕುಡ್ ಯೋಜನೆ. ಪ್ರಶ್ನೆ 58. ಹಿರಾಕುಡ್ ಅಣೆಕಟ್ಟೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಮಹಾನದಿ. ಪ್ರಶ್ನೆ 59. ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು? ಹಿರಾಕುಡ್ ಅಣೆಕಟ್ಟು. ಪ್ರಶ್ನೆ 60. ತುಂಗಭದ್ರಾ ಯೋಜನೆ ಯಾವ ಎರಡು ರಾಜ್ಯಗಳ ಸಂಯೋಜಿತ ಯೋಜನೆ? ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಇಂದು ತೆಲಂಗಾಣ. ಪ್ರಶ್ನೆ 61. ತುಂಗಭದ್ರಾ ಯೋಜನೆಯನ್ನು ಎಲ್ಲಿ ನಿರ್ಮಿಸಲಾಗಿದೆ? ಹೊಸಪೇಟೆಯ ಬಳಿ ಮಲ್ಲಾಪುರಂ. ಪ್ರಶ್ನೆ 62. ತುಂಗಭದ್ರಾ ಅಣೆಕಟ್ಟೆಯಿಂದ ನಿರ್ಮಿತಗೊಂಡ ಜಲಾಶಯಕ್ಕೆ ಏನೆಂದು ಕರೆಯುವರು? ಪಂಪಸಾಗರ. ಪ್ರಶ್ನೆ 63. ಉತ್ತರ ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಕೃಷ್ಣಾ ಮೇಲ್ದಂಡೆ ಯೋಜನೆ. ಪ್ರಶ್ನೆ 64. ಕರ್ನಾಟಕದಲ್ಲಿ ಕೃಷ್ಣಾ ನದಿಗೆ ನಿರ್ಮಿಸಿರುವ ಎರಡು ಅಣೆಕಟ್ಟುಗಳು ಯಾವುವು? ಆಲಮಟ್ಟಿ ಮತ್ತು ನಾರಾಯಣಪುರ. ಪ್ರಶ್ನೆ 65. ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ನದಿ ಕಣಿವೆ ಯೋಜನೆ ಯಾವುದು? ಕೋಸಿ ಯೋಜನೆ.
ಪ್ರಶ್ನೆ 66. ಕೋಸಿ ಯೋಜನೆ ಯಾವ ಎರಡು ದೇಶಗಳ ಸಂಯುಕ್ತ ಯೋಜನೆ? ಭಾರತ ಮತ್ತು ನೇಪಾಳ. ಪ್ರಶ್ನೆ 67. ಕೋಸಿ ಅಣೆಕಟ್ಟೆಯನ್ನು ಯಾವ ನದಿಗೆ ಮತ್ತು ಎಲ್ಲಿ ಕಟ್ಟಲಾಗಿದೆ? ಕೋಸಿ ನದಿಗೆ, ಹನುಮಾನ್ ನಗರದ ಬಳಿ. ಪ್ರಶ್ನೆ 68. ಉತ್ತರ ಪ್ರದೇಶದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ರಿಹಾಂದ್ ಯೋಜನೆ. ಪ್ರಶ್ನೆ 69. ರಿಹಾಂದ್ ಅಣೆಕಟ್ಟೆಯನ್ನು ಯಾವ ನದಿಗೆ ಕಟ್ಟಲಾಗಿದೆ? ರಿಹಾಂದ್ ನದಿ, ಸೋನೆ ನದಿಯ ಉಪನದಿ. ಪ್ರಶ್ನೆ 70. ರಿಹಾಂದ್ ಯೋಜನೆಯಿಂದ ನಿರ್ಮಾಣವಾಗಿರುವ ಜಲಾಶಯದ ಹೆಸರೇನು? ಗೋವಿಂದ ವಲ್ಲಭ ಪಂತ್ ಸಾಗರ. ಪ್ರಶ್ನೆ 71. ನಾಗಾರ್ಜುನ ಸಾಗರ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಕೃಷ್ಣಾ ನದಿ, ತೆಲಂಗಾಣ. ಧನ್ಯವಾದಗಳು.